ನಮಸ್ತೆ ಕರುನಾಡು. ಪಲ್ಲವರ ಅವಮಾನವನ್ನು ಮೆಟ್ಟಿ ನಿಂತು ಪಲ್ಲವರನ್ನೇ ಸೋಲಿಸಿ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿದು ಮೊಟ್ಟ ಮೊದಲ ಕನ್ನಡದ ರಾಜ್ಯವನ್ನು ಕಟ್ಟಿದ ಕದಂಬರ ಬಗ್ಗೆ ನಿಮಗೆ ಗೊತ್ತೇ? ಕನ್ನಡಿಗರ ಶೌರ್ಯ, ಸಾಹಸ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿಸಿದ ಕದಂಬರ ಇತಿಹಾಸ, ಕಲೆ, ವಾಸ್ತುಶಿಲ್ಪ, ಆಡಳಿತದ ಪ್ರಿಯ ಸಹೃದಯಿ ಕನ್ನಡಿಗರ ಸ್ವಾಭಿಮಾನವನ್ನು ಪರೀಕ್ಷಿಸಿದ ಪಲ್ಲವರ ಸೊಲ್ಲಡಗಿಸಿ ಕನ್ನಡದ ರಾಜಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಕನ್ನಡಿಗರ ಶೌರ್ಯವನ್ನು ವಿಶ್ವಕ್ಕೆ ತಿಳಿಸಿದ ಶ್ರೇಯ ಕದಂಬರ ಮೊಟ್ಟ ಮೊದಲ ರಾಜ ಮಯೂರವರ್ಮನಿಗೆ ಸಲ್ಲುತ್ತದೆ. ತಾಳಗುಂದ ಶಾಸನದ ಪ್ರಕಾರ ಮಯೂರ ಶರ್ಮ ಎಂಬ ಬ್ರಾಹ್ಮಣ ವಿದ್ಯಾರ್ಥಿಯು ಪಲ್ಲವರ ರಾಜಧಾನಿ ಕಂಚಿಯಲ್ಲಿದ್ದಾಗ ಪಲ್ಲವ ಅಧಿಕಾರಿಗಳಿಂದ ಅವಮಾನಕ್ಕೊಳಗಾಗುತ್ತಾನೆ. ಆ ಅವಮಾನದಿಂದ ಸಿಡಿದೆದ್ದ ಮಯೂರ ಶರ್ಮನು ವೇದಾಧ್ಯಯನವನ್ನು ಬಿಟ್ಟು ಶಸ್ತ್ರಾಸ್ತ್ರಗಳನ್ನು ಧರಿಸಿ ಕ್ಷತ್ರಿಯನಾಗಿ ಬಲಿಷ್ಠ ಸೈನ್ಯ ಕಟ್ಟಿ ಪಲ್ಲವರನ್ನು ಸೆರೆಬಡೆದು ಕ್ರಿಸ್ತಶಕ 345ರ ಸುಮಾರಿಗೆ ಕನ್ನಡದ ಸ್ವತಂತ್ರ ಕದಂಬ ರಾಜ್ಯವನ್ನು ಸ್ಥಾಪಿಸಿ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅಥವಾ ಅಂದಿನ ವೈಜಯಂತಿಪುರವನ್ನು ತನ್ನ ರಾಜಧಾನಿ ಮಾಡಿಕೊಂಡು ಆಡಳಿತ ಆರಂಭಿಸಿದನು. ಸಿಂಹವನ್ನು ರಾಜಲಾಂಛನವನ್ನಾಗಿ ಹಾಗೂ ವಾನರ ಧ್ವಜವನ್ನು ರಾಜಧ್ವಜವನ್ನಾಗಿಸಿಕೊಂಡು ಕ್ರಿಸ್ತಶಕ 345ರಿಂದ 365ರವರೆಗೆ ಆಳ್ವಿಕೆ ಮಾಡಿದ ಕರ್ನಾಟಕದ ಪ್ರಥಮ ಚಕ್ರವರ್ತಿಯಾದ ಮಯೂರ ಶರ್ಮನ ಸೈನಿಕ ಸಾಧನೆಗಳನ್ನು ಮತ್ತು ಆತ ಕೊಳ ನಿರ್ಮಿಸಿದ ಬಗ್ಗೆ ಚಂದ್ರವಳ್ಳಿಯ ಶಾಸನ ತಿಳಿಸುತ್ತದೆ. ಮಯೂರ ಶರ್ಮನ ನಂತರ ಬಂದ ಕಂಗವರ್ಮನು ಕ್ರಿಸ್ತಶಕ 365ರಿಂದ 390ರವರೆಗೆ ರಾಜ್ಯದ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ಬಲಪಡಿಸಿದನಾದರೂ ವಕಟಕರ ಪುತ್ರಿ ಸೇವನಿಂದ ಸೋಲುಂಡನು. ಈತನ ಉತ್ತರಾಧಿಕಾರಿಯಾಗಿ ಬಂದ ಭಗೀರಥನು ಗುಪ್ತರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದುವ ಮೂಲಕ ರಾಜ್ಯವನ್ನು ಮರುಸ್ಥಾಪಿಸಿ ಕ್ರಿಸ್ತಶಕ 390ರಿಂದ 415ರವರೆಗೆ ಆಳ್ವಿಕೆ ಮಾಡಿದನು. ಇವನ ನಂತರ ಅಧಿಕಾರಕ್ಕೆ ಬಂದ ಕ್ರಿಸ್ತಶಕ 435ರಿಂದ 455ರವರೆಗೆ ಆಳ್ವಿಕೆ ಮಾಡಿದ ಕಾಕುತ್ಸವರ್ಮನು ಕದಂಬರ ಅತ್ಯಂತ ಶ್ರೇಷ್ಠ ದೊರೆ. ಇವನು ವಕಟಕರು ಹಾಗೂ ಗುಪ್ತ ಸಾಮ್ರಾಜ್ಯದ ಅರಸರೊಂದಿಗೆ ವಿವಾಹ ಸಂಬಂಧಗಳನ್ನು ಇಟ್ಟುಕೊಂಡಿರುವುದನ್ನು ಗಮನಿಸಿದಾಗ ಈತನ ಕಾಲದಲ್ಲಿ ಭಾರತದಲ್ಲಿ ಕದಂಬರ ಘನತೆ ಎಷ್ಟಿತ್ತು ಎಂಬುದನ್ನು ಸೂಚಿಸುತ್ತದೆ. ಕನ್ನಡದಲ್ಲಿ ದೊರಕಿರುವ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನ ಹಾಗೂ ತಾಳಗುಂದದ ಸ್ತಂಭ ಶಾಸನವನ್ನು ಕೆತ್ತಿಸಿದ ಕಾಕುತ್ಸವರ್ಮನಿಗೆ ಧರ್ಮರಾಜ, ಧರ್ಮ ಮಹಾರಾಜ ಎಂಬ ಬಿರುದುಗಳಿದ್ದವು. ಕಾಕುತ್ಸವರ್ಮನ ನಂತರದ ದೊರೆಗಳಲ್ಲಿ ಕ್ರಿಸ್ತಶಕ 485ರಿಂದ 516ರವರೆಗೆ ಆಳ್ವಿಕೆ ಮಾಡಿದ ರವಿವರ್ಮನು ಪಲ್ಲವರ ಮತ್ತು ಗಂಗರ ಮೇಲೆ ಜಯ ಸಾಧಿಸಿ ರಾಜ್ಯವನ್ನು ವಿಸ್ತರಿಸಿದ. ಪಲ್ಲವರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರಗಳಿಗೆ ಹೆಸರಾಗಿದ್ದ ರವಿವರ್ಮನ ಕಾಲದಲ್ಲಿ ಕದಂಬ ರಾಜ್ಯವು ತನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ರವಿವರ್ಮನ ನಂತರ ಕೌಟುಂಬಿಕ ಅಂತಃಕಲಹಗಳಿಂದ ಕದಂಬ ರಾಜ್ಯವು ಬಹು ಭಾಗಗಳಾಗಿ ಒಡೆದು ಹೋಯಿತು. ಕದಂಬರ ಆಡಳಿತವು ಬಹುತೇಕ ಶಾತವಾಹನ ಮತ್ತು ಪಲ್ಲವರ ಮಾದರಿಯನ್ನು ಅನುಸರಿಸಿತು. ರಾಜನೇ ಆಡಳಿತದ ಮುಖ್ಯಸ್ಥನಾಗಿದ್ದ. ರಾಜನಿಗೆ ಆಡಳಿತದಲ್ಲಿ ನೆರವು ನೀಡಲು ಪಂಚಪ್ರಧಾನ ಮಂತ್ರಿಮಂಡಲವಿತ್ತು. ರಾಜನಿಗೆ ಮುಖ್ಯ ಸಲಹೆಗಾರನಾಗಿ ಪ್ರಧಾನಮಂತ್ರಿ, ಅರಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಮನೆ ಸೇರ್ಗಡೆ, ವಿದೇಶಾಂಗ ವ್ಯವಹಾರಗಳಿಗಾಗಿ ತಂತ್ರಪಾಲ, ತಾಂಬೂಲ ಪಾರುಪತ್ಯಗಾರನಾಗಿ ಪ್ರಮುಖ ಪಾಲ, ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಸಭಾಕಾರ್ಯ ಸಚಿವ ಹೀಗೆ 5 ಜನರ ಮಂತ್ರಿಮಂಡಲವಿತ್ತು. ಕದಂಬರ ಕಾಲದಲ್ಲಿ ಸ್ಥಳೀಯ ಆಡಳಿತ ಪದ್ಧತಿ ಜಾರಿಯಲ್ಲಿತ್ತು. ಆಡಳಿತದ ರಾಜ್ಯವನ್ನು ವಿಷಯ, ಪಟ್ಟಣ, ಗ್ರಾಮ ಎಂದು ವಿಂಗಡಿಸಲಾಗಿತ್ತು. ರಾಷ್ಟ್ರೀಕ ಅಥವಾ ದೇಶಾಧಿಪತಿ ರಾಜ್ಯದ ಪ್ರಮುಖ ಅಧಿಕಾರಿಯಾಗಿದ್ದ. ವಿಷಯಪತಿ ಅಥವಾ ಮನ್ಯೆಯ ವಿಷಯದ ಮುಖ್ಯಸ್ಥನಾಗಿರುತ್ತಿದ್ದ. ಪಟ್ಟಣ ಸ್ವಾಮಿ ಪಟ್ಟಣದ ಆಡಳಿತ ನೋಡಿಕೊಳ್ಳುತ್ತಿದ್ದ ಹಾಗೂ ಗ್ರಾಮ ಮಹಾಜನರು ಗ್ರಾಮದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಕದಂಬರ ಕಾಲದಲ್ಲಿ ಮುಖ್ಯ ಆದಾಯ ಮೂಲ ಭೂಕಂದಾಯವಾಗಿತ್ತು. ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಿದ ಭೂಮಿಯನ್ನು ಸರ್ವನಮಸ್ಯ ಎಂದು ಗುರುತಿಸಿದ್ದರು. ಕೃಷಿ ಭೂಮಿಯ ಉತ್ಪಾದನೆಗಳ ಮೇಲೆ ಉಳುವವನು ಮಾಲೀಕ ಮತ್ತು ರಾಜ್ಯಕ್ಕೆ 3 ಭಾಗ ಮಾಡುವ ವಿಭೋಗ ತೆರಿಗೆ ಪದ್ಧತಿ ಜಾರಿಯಲ್ಲಿತ್ತು.
ಪೆರ್ಜುಂಕ ಎಂಬ ಸಾರಿಗೆ ತೆರಿಗೆ ಹಾಗೂ ಬಿಲ್ಕೊಡೆ ಎಂಬ ವ್ಯಾಪಾರದ ಮೇಲಿನ ತೆರಿಗೆಯು ಕದಂಬರ ಕಾಲದಲ್ಲಿ ಜಾರಿಯಲ್ಲಿತ್ತು. ಕದಂಬರು ಸ್ವಂತ ನಾಣ್ಯ ಪದ್ಧತಿಯನ್ನು ಪರಿಚಯಿಸಿದವರಲ್ಲಿ ಮೊದಲಿಗರು. ಗದ್ಯಾಣ ಎಂಬ ಮುಖ್ಯ ಚಿನ್ನದ ನಾಣ್ಯಗಳು, ನಾಣ್ಯದ ಮಧ್ಯದಲ್ಲಿ ಪದ್ಮದ ಚಿತ್ರ ಹೊಂದಿರುವ ಪದ್ಮಟಂಕ ಎಂಬ ಬೆಳ್ಳಿಯ ನಾಣ್ಯಗಳು ಹಾಗೂ ದ್ರುಮ್ಮ, ಪಮ, ಸುವರ್ಣ ಎಂಬ ನಾಣ್ಯಗಳು ಚಾಲ್ತಿಯಲ್ಲಿದ್ದವು. ಕೆಲವು ನಾಣ್ಯಗಳಲ್ಲಿ ಕನ್ನಡ ಲಿಪಿಯಲ್ಲಿ ವೀರ ಮತ್ತು ಸ್ಕಂದ ಎಂಬ ಹೆಸರುಗಳು ಕಂಡುಬಂದಿವೆ. ಕದಂಬರ ಕಾಲದಲ್ಲಿ ಮಾತೃಪ್ರಧಾನ ಮತ್ತು ಅವಿಭಕ್ತ ಕುಟುಂಬ ಪದ್ಧತಿ ಚಾಲ್ತಿಯಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿದ್ದವು. ವೈದಿಕ ಧರ್ಮದ ಅನುಯಾಯಿಗಳಾದ ಕದಂಬರು ತಾಳಗುಂದದ ಪ್ರಾಣೇಶ್ವರನನ್ನು ಕುಲದೇವರಾಗಿ ಹಾಗೂ ಬನವಾಸಿಯ ಮಧುಕೇಶ್ವರನನ್ನು ಮನೆದೇವರಾಗಿ ಆರಾಧಿಸುತ್ತಿದ್ದರು. ಶಿವ ಮತ್ತು ವಿಷ್ಣು ದೇವರ ಆರಾಧನೆ ಪ್ರಮುಖವಾಗಿ ಜರುಗುತ್ತಿತ್ತು. ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಕದಂಬರು ಆಶ್ರಯ ನೀಡಿದ್ದರು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದ ಕದಂಬರ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಚಾಲ್ತಿಯಲ್ಲಿತ್ತು. ತಾಳಗುಂದ, ಬಳ್ಳಿಗಾಮೆ, ಬನವಾಸಿ ಮತ್ತು ಅಗ್ರಹಾರಗಳಲ್ಲಿ ಘಟಿಕಾ ಸ್ಥಳಗಳೆಂಬ ಉನ್ನತ ವಿದ್ಯಾಕೇಂದ್ರಗಳು ಪ್ರಚಲಿತದಲ್ಲಿದ್ದವು. ಘಟಕದಲ್ಲಿ ಓದಿದವರಿಗೆ ಘಟಿಕಾ ಸಾಹಸಿ ಎಂಬ ಬಿರುದನ್ನು ನೀಡುತ್ತಿದ್ದರು. ಕದಂಬರ ಕಾಲದಲ್ಲಿ ಕನ್ನಡ ಭಾಷೆ ಆಡಳಿತಾತ್ಮಕ ಸ್ಥಾನ ಪಡೆಯಿತು. ಕ್ರಿಸ್ತಶಕ 450ರಲ್ಲಿ ನಿರ್ಮಿಸಿದ ಹಲ್ಮಿಡಿ ಶಾಸನ ಈವರೆಗೆ ದೊರೆತಿರುವ ಕನ್ನಡದ ಪುರಾತನ ಶಾಸನವಾಗಿದೆ. ಕನ್ನಡಕ್ಕಿಂತ ಪೂರ್ವದಲ್ಲಿ ಶಾಸನಗಳು ಪ್ರಾಕೃತ ಅಥವಾ ಸಂಸ್ಕೃತದಲ್ಲಿ ಇದ್ದವು. ಕದಂಬರು ಕನ್ನಡ ಭಾಷೆಗೆ ರಾಜಾಶ್ರಯ ನೀಡಿದರು. ಕದಂಬರ ವಾಸ್ತುಶಿಲ್ಪವು ಕರ್ನಾಟಕದ ದೇವಾಲಯ ನಿರ್ಮಾಣ ಶೈಲಿಗೆ ಒಂದು ವಿಶಿಷ್ಟ ಕೊಡುಗೆಯನ್ನು ನೀಡಿದೆ. ಬನವಾಸಿಯ ಮಧುಕೇಶ್ವರ ದೇವಾಲಯ, ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಹಲಸಿ ಮತ್ತು ದೇಗಾಂಬಿಯ ಕೆಲವು ಪ್ರಾಚೀನ ದೇವಾಲಯಗಳು ಮತ್ತು ಜೈನ ಬಸದಿಗಳು ಕದಂಬರ ವಾಸ್ತುಶಿಲ್ಪದ ಕೈಗನ್ನಡಿಗಳಾಗಿದ್ದು, ದೇವಸ್ಥಾನಗಳ ಶಿಖರಗಳು ಮೆಟ್ಟಿಲು ಮೆಟ್ಟಿಲಾಗಿ ಪಿರಮಿಡ್ ಆಕಾರದಲ್ಲಿ ಮೇಲೇರಿ ಮೇಲೆ ಕಲಶದಿಂದ ಕೊನೆಗೊಳ್ಳುವ ಕದಂಬ ಶಿಖರ ಕದಂಬ ಶೈಲಿಯ ಪ್ರಮುಖ ಲಕ್ಷಣ. ಶಿಖರದಲ್ಲಿ ಯಾವುದೇ ಅಲಂಕಾರಗಳಿಲ್ಲದೆ ಸರಳವಾಗಿರುತ್ತದೆ. ಈ ಶೈಲಿಯು ನಂತರ ಬಂದ ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳ ಮೇಲೆ ಪ್ರಭಾವ ಬೀರಿತು. ಚೀನಿ ಯಾತ್ರಿಕ ಯುಯನ್ ಸಾಂಗ್ ಕದಂಬರ ಕಾಲದಲ್ಲಿ ಬನವಾಸಿಗೆ ಭೇಟಿ ನೀಡಿದ್ದನು. ಇಂದಿನ ಬಹುತೇಕ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗಗಳನ್ನು ಒಳಗೊಂಡಿದ್ದಂತಹ ಕದಂಬ ಸಾಮ್ರಾಜ್ಯ ರವಿವರ್ಮನ ನಂತರ ರಾಜಮನೆತನದಲ್ಲಿ ಅಧಿಕಾರಕ್ಕಾಗಿ ಅಂತಃಕಲಹಗಳು ಹಾಗೂ ದಕ್ಷಿಣದ ಪಲ್ಲವರು ಮತ್ತು ಉತ್ತರದಿಂದ ಉದಯಿಸಿದ ಬಾದಾಮಿಯ ಚಾಲುಕ್ಯರ ನಿರಂತರ ದಾಳಿಗಳಿಂದ ಅವನತಿಯತ್ತ ಸಾಗಿತು. ಕ್ರಿಸ್ತಶಕ 6ನೇ ಶತಮಾನದ ಮಧ್ಯಭಾಗದಲ್ಲಿ ಬಾದಾಮಿಯ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿ ಕದಂಬರ ಮುಖ್ಯ ಶಾಖೆಯನ್ನು ಸೋಲಿಸಿ ಸಾಮ್ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡನು. ನಂತರ ಕದಂಬ ಸಾಮ್ರಾಜ್ಯ ಹಲವು ಶಾಖೆಗಳಾಗಿ ಒಡೆದು ಸಾಮಂತರಾಗಿ ಆಳ್ವಿಕೆ ಪ್ರಾರಂಭಿಸಿದರು. ಕದಂಬರು ಕರ್ನಾಟಕದ ಇತಿಹಾಸದಲ್ಲಿ ಅಗ್ರಗಣ್ಯರು. ಕನ್ನಡ ನಾಡಿಗೆ ಪ್ರಥಮ ರಾಜಧಾನಿ, ಸ್ವತಂತ್ರ ರಾಜಕೀಯ ಅಸ್ತಿತ್ವ ಮತ್ತು ಕನ್ನಡ ಭಾಷೆಗೆ ಆಡಳಿತಾತ್ಮಕ ಮಾನ್ಯತೆ ನೀಡಿದ ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ. ಕದಂಬರ ಆಡಳಿತ, ಸಂಸ್ಕೃತಿ ಮತ್ತು ಕಲೆಯು ನಂತರದ ಕರ್ನಾಟಕದ ರಾಜವಂಶಗಳಾದ ಚಾಲುಕ್ಯ, ರಾಷ್ಟ್ರಕೂಟ ಮತ್ತು ಹೊಯ್ಸಳ ಸಾಮ್ರಾಜ್ಯಗಳಿಗೆ ಅಗ್ರ ಬುನಾದಿಯನ್ನು ಹಾಕಿತು.